ಸಿಎಂ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. ಸಿಎಂ ಆಗಿ ತಗೋತಿರೋ ಅಥವಾ ಮಂತ್ರಿ ಆಗಿ ತಗೋತಿರೋ ಅಂತ? ನಾ ಮಂತ್ರಿ ಆಗೋದೇ ಇಲ್ಲ ತಿಳಿಲ್ಲ. ನಾ ಆದ್ರೆ CM ಇಲ್ಕಂದ್ರೆ MLA ಆಗೇ ಇರ್ತೇನೆ. ಸರ್, ಈಗ ಉಚ್ಚಾಟನೆಗೂ ಮುನ್ನ ಕೇಂದ್ರದವರು ಅಳೆದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲಾ ಮಾಹಿತಿ ಕಲೆ ಹಾಕಿ ನಂತರ ಉಚ್ಚಾಟನೆ ಮಾಡಿದಾರೆ ಅನ್ನೋ ಮಾಹಿತಿ ಚಲೋ ಅಲ್ರಿ, ಚಲೋ. ಈಗ ನೋಡ್ರಿ, ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನ್ನಂಗೆ ಬರೀತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ. ಇವನಿಗೆ ಕೇಳ್ತಾರೆ, ಪ್ರವೀಣಿಗೆ ಕೇಳ್ತಾರೆ. ನಾನೇ ಒಂದು ಲಿಸ್ಟ್ ಕೊಡ್ತೇನೆ, ಪ್ರವೀಣ್ ಮನೆಗೆ ಹೋಗ್ರಿ, ಅಲ್ಲಿಂದ ನಮ್ಮ ಇವನು ರಾಜು ಬಿರಾದರ್ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತಯಾರ ಲಿಸ್ಟ್. ಅದೇನು ಸರ್ವೆ ಗಿರ್ವೆ ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ. ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸಿನ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ತಂದಿದ್ದು. ಇವತ್ತು 2 ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ